ಇವಾಗ ಇನ್ನೊಂದು ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡೋಣ. ಯೋನಿ ಮುದ್ರಾ. ಯೋನಿ ಮುದ್ರಾ ಅಂದರೆ ಎರಡೂ ಕೈಗಳನ್ನು ಇಲ್ಲಿ ನೋಡಿ ಈ ಥರ ಇಂಟರ್ಲಾಕ್ ಮಾಡಿ ತೋರ್ಬೆರಳು ಹೆಬ್ಬೆರಳನ್ನು ಮಾತ್ರ ಹೀಗೆ ಇಟ್ಕೊಳ್ಳುವಂಥದ್ದು. ಈ ಬೆರಳನ್ನು ಹೀಗಲ್ಲ, ಹೊರಗಡೆಯಿಂದಲ್ಲ, ಒಳಗಡೆಯಿಂದ. ಒಳಗಡೆಯಿಂದ ಮೊದಲ 3 ಬೆರಳುಗಳನ್ನು ಇಂಟರ್ಲಾಕ್ ಮಾಡಿ ಇದನ್ನು ಈ ಥರ. ಸೊ ಯೋನಿ ಮುದ್ರಾ ಹೇಗೆ ಹೆಲ್ಪ್ ಆಗುತ್ತೆ? ಕೆಳಮುಖವಾಗಿ ಇಟ್ಕೋಬೇಕು, ಕೆಳಮುಖವಾಗಿ ಇಟ್ಕೊಳ್ಳೋದು. ಎಸ್, ಹೀಗಿಟ್ಕೊಂಡಾಗ ಇದು ನಮ್ಮ ದೇಹದ ಎಲ್ಲ ಹಾರ್ಮೋನ್ಗಳ ಬ್ಯಾಲೆನ್ಸಿಗೆ. ಇಲ್ಲಿ ಹಾರ್ಮೋನ್ ಅಂತ ಬಂದಾಗ ಕೇವಲ ಮಹಿಳೆಯರ ಹಾರ್ಮೋನ್ ಅಷ್ಟೇ ಅಲ್ಲ, ಟೆಸ್ಟೋಸ್ಟಿರೋನ್ ಇರ್ಬೋದು, ಪ್ರೊಜೆಸ್ಟ್ರಾನ್ ಇರ್ಬೋದು, ಈಸ್ಟ್ರೋಜನ್ ಆಗಿರ್ಬೋದು, ಮಹಿಳೆಯರು ಹಾಗೂ ಪುರುಷರಲ್ಲಿರುವಂಥ ಎಲ್ಲ ಹಾರ್ಮೋನ್ಗಳಲ್ಲಿ ಸಮತೋಲನವನ್ನು ತರಲಿಕ್ಕೆ. ಅಷ್ಟೇ ಅಲ್ಲದೆ ಹಾರ್ಮೋನ್ ಅಂತ ಬಂದಾಗ ಇನ್ಸುಲಿನ್ ಕೂಡ ಹಾರ್ಮೋನೇ. ಡಯಾಬಿಟಿಸ್ ಬಂದಿರ್ತದಲ್ಲ, ಡಯಾಬಿಟಿಸಲ್ಲಿ ಡಿಸ್ಟರ್ಬ್ ಆಗೋದು ಯಾವುದು? ಇನ್ಸುಲಿನ್ ಹಾರ್ಮೋನ್. ಡಯಾಬಿಟಿಸ್ ಕೂಡ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸೇ. ಹಾಗೆ ಥೈರಾಯ್ಡ್ ಸಮಸ್ಯೆಗಳು ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸಲ್ಲೇ ಬರುವಂಥದ್ದು. ಸೊ ಈ ಯೋನಿ ಮುದ್ರೆಯನ್ನು ಮಾಡೋದ್ರಿಂದ ಈ ಯೋನಿಯನ್ನು ನಾವು ಒಂದು ಸೃಷ್ಟಿ ಸ್ವರೂಪಕ್ಕೆ ಹೋಲಿಸ್ಬೋದು. ಅಂದರೆ ಏನು ಈಗ ನಿಮ್ಮ ದೇಹದಲ್ಲಿ ಉತ್ಪತ್ತಿ ಆಗೋ ಒಂದು ಅಂಡಾಣು ಕ್ವಾಲಿಟಿಯಿಂದ ಹಿಡಿದು ಚರ್ಮದ ಒಂದು ಗುಣಮಟ್ಟ, ಪ್ರತಿಯೊಂದು ಜೀವಕೋಶದ ಸೃಷ್ಟಿ ನಾರ್ಮಲ್ ಆಗಿ ಆಗಬೇಕು, ಪ್ರತಿಯೊಂದು ಹಾರ್ಮೋನ್ಸ್ಗಳು ನಾರ್ಮಲ್ ಆಗಿ ಮತ್ತೆ ಸ್ರವಿಸಲಿಕ್ಕೆ ಸ್ಟಾರ್ಟ್ ಆಗಬೇಕಂತಂದರೆ ಎಲ್ಲ ಜೀವ ಸೃಷ್ಟಿಯ ಮೂಲವಾದ ಯೋನಿಯಲ್ಲಿ. ಯೋನಿಯನ್ನು ಇಲ್ಲಿ ಯೋನಿ ಅಂತ ಹೇಳೋದು ಕೇವಲ ಸ್ತ್ರೀ ಸಂಬಂಧಿ ರೋಗಗಳು ಮಾತ್ರ ಅಲ್ಲ. ಇಲ್ಲಿ ಯೋನಿ ಅಂತ ಹೇಳುವಂಥದ್ದು ಪುನಃ ಸೃಷ್ಟಿಯಾಗುವ ಒಂದು ಮೂಲ ಅಂತ. ಯಾವ ಆರೋಗ್ಯ ನಾವು ಪೂರ್ತಿಯಾಗಿ ಕಳ್ಕೊಂಡಿರ್ತೇವೋ ಅದನ್ನು ಮತ್ತೆ ಪುನಃ ಸೃಷ್ಟಿಸುವಂತಹ ಮೂಲವಾದಂತಹ ಮುದ್ರೆ ಇದಾಗಿರೋದ್ರಿಂದ ಇದಕ್ಕೆ ಯೋನಿ ಮುದ್ರೆ ಅಂತ ಹೇಳುವಂಥದ್ದು. ಸೊ ಈ ಯೋನಿ ಮುದ್ರೆಯನ್ನು ಮಾಡೋದ್ರಿಂದ ಮಹಿಳೆಯರಲ್ಲಿ ಬರುವಂತಹ ಹಾರ್ಮೋನ್ ಸಮಸ್ಯೆಗಳು, ಪುರುಷರಲ್ಲಿ ಬರುವಂತಹ ಪ್ರೋಸ್ಟೇಟ್ ಸಂಬಂಧಿ ಸಮಸ್ಯೆಗಳು ಎರಡರಲ್ಲೂ ಇದು ಸಹಕಾರಿ. ಪುರುಷರಲ್ಲಿ ವಯಸ್ಸಾಗ್ತಾ ಹೋದ ಹಾಗೆ ಪ್ರೋಸ್ಟೇಟ್ ಗ್ರಂಥಿಯಲ್ಲಿ ಎನ್ಲಾರ್ಜ್ಮೆಂಟ್ ಆಗುತ್ತೆ, ಅದರಿಂದಾಗಿ ಮೂತ್ರ ಸರಿಯಾಗಿ ಆಗೋದಿಲ್ಲ, ಈ ತೊಂದರೆಗಳು ಬರುತ್ತಲ್ಲ, ಅದರಲ್ಲಿಯೂ ಕೂಡ ಯೋನಿ ಮುದ್ರೆ ಅನ್ನುವಂಥದ್ದು ಸಹಾಯ ಮಾಡುತ್ತೆ. ಯಾರ್ಯಾರಲ್ಲಿ ಡಯಾಬಿಟಿಸ್ ಇದೆ, ಥೈರಾಯ್ಡ್ ಸಮಸ್ಯೆ ಇದೆ, ಹಾರ್ಮೋನ್ ಸಂಬಂಧಿ ಇಂಬ್ಯಾಲೆನ್ಸ್ಗಳಾದಂತಹ PCOD ಮೊದಲಾದಂಥ ತೊಂದರೆಗಳೇನಿದೆ, ನೀವೆಲ್ಲರೂ ಇದನ್ನು ಮಾಡ್ಬೋದು. ಕೈಯನ್ನು ಹೀಗಿಟ್ಟು ಇದು ಈ ಥರ ಓಕೆ, ಹೀಗೆ ನೇರವಾಗಿ ಕೂತ್ಕೊಳ್ಳಿ. ಈ ಮುದ್ರೆಯನ್ನು ಇಟ್ಕೊಂಡು ಕಣ್ಣುಗಳನ್ನು ಮುಚ್ಚಿ ಆಳವಾದಂಥ ಉಸಿರಾಟ, ಕಣ್ಣುಗಳು ಮುಚ್ಚಿರಲಿ. ಆಳವಾದ ಉಸಿರನ್ನು ತೆಗೆದುಕೊಳ್ತಾ ಗುದದ್ವಾರ, ಯೋನಿದ್ವಾರದ ಮೇಲೆ ಗಮನವನ್ನು ಕೇಂದ್ರೀಕೃತ ಮಾಡ್ತಾ ಬನ್ನಿ. ಫೋಕಸ್ ಆನ್ ದ ಏರಿಯಾ ಆಫ್ ಪೆರಿನಿಯಮ್, ಫೋಕಸ್ ಆನ್ ದ ಏರಿಯಾ ಆಫ್ ಮೂಲಾಧಾರ. ಗಟ್ಟಿಯಾಗಿ ಮೂಲಾಧಾರದ ಸ್ಥಾನವನ್ನು ಹಿಡಿದಿಟ್ಟುಕೊಳ್ಳಿ. ಹೇಗೆ ತುಂಬ ಅರ್ಜೆಂಟಾಗಿ ನಮಗೆ ಮೂತ್ರ ಅಥವಾ ಮಲದ ಸಂವೇದನೆ ಬಂದಾಗ ಅದನ್ನ ಹಿಡಿದಿಟ್ಟುಕೊಳ್ಳುವಂಥ ಪ್ರಯತ್ನ ಮಾಡ್ತೀವೋ ಹಾಗೆ ಯೋನಿದ್ವಾರವನ್ನು, ಗುದದ್ವಾರವನ್ನು ಗಟ್ಟಿಯಾಗಿ ಹೋಲ್ಡ್ ಮಾಡಿ. ಟ್ರೈ ಟು ಟೈಟನ್ ದ ಏರಿಯಾ ಆಫ್ ಮೂಲಾಧಾರ, ಟೈಟನ್ ದ ಏರಿಯಾ ಆಫ್ vagina and anus, as if you are just controlling the urgent urination. Keep it tight, tight, tight. Keep breathing normally. Keep breathing normally, but holding the perineum tightly. ಮೂಲಾಧಾರವನ್ನು ಟೈಟಾಗಿ ಹಿಡಿದುಕೊಂಡು ಆ ಟೈಟ್ನೆಸ್ಸನ್ನು ಹಾಗೆ ಮೇಂಟೈನ್ ಮಾಡ್ತಾ ಆಳವಾದಂತಹ ಉಸಿರಾಟ. ಅಶ್ವಿನಿ ಮುದ್ರೆ ಅಂತ ಕೂಡ ಹೇಳ್ತಾರೆ. ಆಂಗ್ಲ ಭಾಷೆಯಲ್ಲಿ ಇದನ್ನು ಕೀಗಲ್ಸ್ ಎಕ್ಸಸೈಸ್ ಅಂತ ಕೂಡ ಹೇಳ್ತಾರೆ. ನಮ್ಮ ಮೂಲಾಧಾರದ ಸ್ಥಾನವನ್ನು ಎಷ್ಟು ಸಾಧ್ಯ ಅಷ್ಟು ಟೈಟಾಗಿ ಹೋಲ್ಡ್ ಮಾಡುವಂಥದ್ದು. ಅಲ್ಲಿಯ ಮಾಂಸಖಂಡಗಳ ಸ್ಥಿರತೆಯನ್ನು, ದೃಢತೆಯನ್ನು ಹೆಚ್ಚಿಸುತ್ತೆ. ವೆಜೈನಲ್ ವಾಲ್ಗಳಾಗಿರ್ಬೋದು ಅಥವಾ ರೆಕ್ಟಮಿನ ಗುದದ್ವಾರದ ಮಾಂಸಖಂಡಗಳಾಗಿರ್ಬೋದು, ಯೋನಿದ್ವಾರದಲ್ಲಿರುವಂತಹ ಮಾಂಸಖಂಡಗಳಾಗಿರಬಹುದು, ಇವೆಲ್ಲವನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ನಮ್ಮಲ್ಲಿ ಮಹಿಳೆಯರಲ್ಲಿ ಯೂಟ್ರಸ್ ಪ್ರೊಲ್ಯಾಪ್ಸ್ ಆಗೋದನ್ನು ತಡೆ ಹಿಡಿಲಿಕ್ಕೆ, ಪುರುಷರಲ್ಲಿ ಪ್ರೋಸ್ಟೇಟ್ ಗ್ರಂಥಿಯ ಎನ್ಲಾರ್ಜ್ಮೆಂಟನ್ನು ತಡೆ ಹಿಡಿಲಿಕ್ಕೆ, ಹಾಗೆ ಪಾರ್ಕಿನ್ಸನ್ ಅಂತಹ ರೋಗಗಳಲ್ಲಿ ಪದೇ ಪದೇ ಯುರಿನೇಷನ್ ಆಗುವಂಥದ್ದು ಅಥವಾ ಬೇರೆ ವಯೋಸಹಜವಾದ ಸಮಸ್ಯೆಯಿಂದ ಮೂತ್ರ ಲೀಕ್ ಆಗ್ತಾ ಇರುವಂಥದ್ದು, ಮೂತ್ರವನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗದೆ ಇರುವಂತಹ ಸಮಸ್ಯೆಗಳಲ್ಲಿ ಇದು ಯುರಿನರಿ ಬ್ಲ್ಯಾಡರಿಗೆ ಕೂಡ ಸ್ಥಿರತೆಯನ್ನು, ದೃಢತೆಯನ್ನು ಕೊಡುತ್ತೆ, ಶಕ್ತಿಯನ್ನು ಕೊಡುತ್ತೆ. ಅಶ್ವಿನಿ ಮುದ್ರಾ. ಕೀಪ್ ಹೋಲ್ಡಿಂಗ್ ಇಟ್ ಟೈಟ್. ಪೆರಿನಿಯಮ್ ಏರಿಯಾವನ್ನು, ಮೂಲಾಧಾರದ ಸ್ಥಳವನ್ನು ಟ್ರೈ ಟು ಹೋಲ್ಡ್ ಇಟ್ ಟೈಟ್ಲಿ. ಕೀಪ್ ಬ್ರೀದಿಂಗ್. ಆಳವಾದ ಉಸಿರಾಟದ ಜೊತೆಯಲ್ಲಿ ಸಂಪೂರ್ಣವಾದ ಗಮನವನ್ನು ಗುದದ್ವಾರ ಮತ್ತು
ಯೋನಿ ದ್ವಾರದ ಮೇಲೆ ಕೇಂದ್ರೀಕೃತವನ್ನು ಮಾಡ್ತಾ ಮೂಲಾಧಾರದ ಮೇಲೆ ಸ್ಥಿತವಾಗಿ ಹೋಲ್ಡ್ ಮಾಡ್ತಾ ಬನ್ನಿ. ಟೈಟಾಗಿ ಹೋಲ್ಡ್ ಮಾಡ್ಕೊಳ್ಳಿ. ಆಳವಾದಂಥ ಉಸಿರಾಟ. ಅಶ್ವಿನಿ ಮುದ್ರೆಯ ಜೊತೆಯಲ್ಲಿ ಯೋನಿ ಮುದ್ರೆಯ ಒಂದು ಪ್ರಾಕ್ಟೀಸನ್ನು ನಾವು ಮಾಡ್ತಾ ಬಂದಾಗ ನಮ್ಮಲ್ಲಿ ರೆಕ್ಟೋಸಿಲ್, ಸಿಸ್ಟೋಸಿಲ್ ಅಥವಾ ಯುಟ್ರಸ್ ಪ್ರೊಲ್ಯಾಪ್ಸ್ ಆಗುವಂಥದ್ದು, ಮೂತ್ರ ಪದೇ ಪದೇ ಆಗುವಂಥದ್ದು, ಮೂತ್ರದ ಕಂಟ್ರೋಲ್ ಇಲ್ಲದೆ ಇರುವಾಗ ಆಗುವಂಥದ್ದು, ಇಂಥದ್ದೆಲ್ಲ ಸಮಸ್ಯೆಯನ್ನು ನಾವು ತಡೆ ಹಿಡಿಬೋದು. ನಿಧಾನಕ್ಕೆ ಮುದ್ರೆಯನ್ನು ಸಡಿಲಿಸಿ, ಎರಡೂ ಕೈಗಳನ್ನ ಉಜ್ಜಿ ಆ್ಯಂಡ್ ರಿಲ್ಯಾಕ್ಸ್ ಯುವರ್ ಪೆರಿನಿಯಮ್. ಮೂಲಾಧಾರದ ಸ್ಥಾನವನ್ನು ಕೂಡ ರಿಲ್ಯಾಕ್ಸ್ ಮಾಡಿ ಕಣ್ಣಿನ ಮೇಲೆ ಇಡಿ. ಶಾಖವನ್ನು ತಗೊಳ್ಳಿ. ಎಸ್. ಸೊ ಇವತ್ತು ನಾವು ಮಾಡಿದಂಥದ್ದು ಏನು, ಇದು ಯೋನಿ ಮುದ್ರಾ ಮತ್ತು ಅಶ್ವಿನಿ ಮುದ್ರ. ಈ ಅಶ್ವಿನಿ ಮುದ್ರೆಯನ್ನು ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇದೆ. ಅದರಲ್ಲೂ ಅಶ್ವಿನಿ ಮುದ್ರೆ ಜೊತೆಯಲ್ಲಿ ಯೋನಿ ಮುದ್ರೆಯನ್ನು ಮಾಡಿದಾಗ ಡಯಾಬಿಟಿಸ್ ಮೊದಲಾದ ಹಾರ್ಮೋನ್ ಸಮಸ್ಯೆಯಿಂದ ಹಿಡಿದು ನಮ್ಮ ಈ ಒಂದು ಮೂಲಾಧಾರದ ಸ್ಥಳದಲ್ಲಿರುವಂಥ ಎಲ್ಲ ಅಂಗಾಂಗಗಳ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಕೂಡ ಸಹಾಯ ಮಾಡುತ್ತೆ. ಓಕೆನಾ, ಸರಿನಾ? ಎಂಥಾದ್ರು ಡೌಟ್ಸ್ ಇದೆಯಾ? ಇವತ್ತು ಯಾವುದ್ರ ಬಗ್ಗೆ ಹೇಳಬೇಕು? ಇದನ್ನು ಕನಿಷ್ಠ 24 ನಿಮಿಷಗಳ ಕಾಲ ಮಾಡಿದರೆ ತುಂಬ ಒಳ್ಳೆ ರಿಸಲ್ಟ್ ಇದೆ. ಆದರೆ ಎಲ್ಲರೂ ಫಸ್ಟ್ ಡೇನೇ 24 ನಿಮಿಷ ಎಲ್ಲ ಮಾಡೋಕ್ಕಾಗಲ್ಲ. ಸೊ ನೀವು ನಿಧಾನಕ್ಕೆ ಅಟ್ಲೀಸ್ಟ್ 2 ನಿಮಿಷದಿಂದ ಶುರು ಮಾಡಿ. ಇಲ್ಲಿ ಎಷ್ಟು ನಿಮಿಷ ಮಾಡಬೇಕು ಅನ್ನೋಕ್ಕಿಂತ ಎಷ್ಟು ಕನ್ಸಿಸ್ಟೆಂಟಾಗಿ ನೀವು ಮಾಡ್ತೀರಾ ಅನ್ನೋದು ತುಂಬ ಮುಖ್ಯ. ಯಾಕಂದರೆ ಅರ್ಧ ಮುಕ್ಕಾಲು ಗಂಟೆ ಅಂತ ಮಾಡೋದು 4 ದಿನ ಮಾಡಿ ಮತ್ತೆ ಬಿಟ್ಬಿಟ್ರೆ ಯೂಸ್ ಆಗಲ್ಲ. ನೀವು 2 ನಿಮಿಷ ಆದರೂ ಸರಿ ಎವ್ರಿ ಡೇ ಮಾಡಬೇಕು, ಕನ್ಸಿಸ್ಟೆಂಟಾಗಿ ಮಾಡಬೇಕು. ಅದು ಇದರಲ್ಲಿ ಮುಖ್ಯ. ಅಷ್ಟು ಗಮನ ಕೊಟ್ಟು ಶ್ರದ್ಧೆಯಿಂದ ನಂಬಿಕೆಯಿಂದ ಪ್ರತಿನಿತ್ಯ ಮಾಡೋದಿದೆಯಲ್ಲ, ಅದು ನಿಮಗೆ ರಿಸಲ್ಟನ್ನು ಕೊಡುತ್ತೆ. ಇಲ್ಲ ಅಂತಂದರೆ ನಾವು ಎಷ್ಟು ಮಾಡಿದ್ರೂ ಅಷ್ಟೇ, 1 ತಾಸು ನೀವು ಮಾಡಿದ್ರೂ ಬರೀ ಯಾವಾಗ ನಿಮಗೆ ನೆನಪಾದಾಗ ನಿಮಗೆ ಮನಸ್ಸು ಬಂದಾಗ ಮಾಡೋದಾದರೆ ಉಪಯೋಗ ಇಲ್ಲ. ಸೊ ಐಡಿಯಲಿ ಹೇಳೋದಾದರೆ ಒಂದು ಮುಹೂರ್ತ ಕಾಲ, ಅದು 48 ನಿಮಿಷ ಅಟ್ಲೀಸ್ಟ್. ಆದರೆ ಅರ್ಧದಷ್ಟು 24 ನಿಮಿಷ. ಅದು ಆಗಿಲ್ಲ ಅಂದರೆ ನಿಮ್ಗೆ ಎಷ್ಟೊತ್ತು ಫೋಕಸ್ ಮಾಡಿ ಮಾಡೋಕ್ಕಾಗತ್ತೋ ಅಷ್ಟೊತ್ತು 2 ನಿಮಿಷ ಆದರೂ ಮಾಡಿ. ನಂತರ ನಿಧಾನ 1 ನಿಮಿಷ ಹೆಚ್ಚಿಸ್ತಾ ಹೋಗ್ಬೋದು. ಸರಿನಾ? It happens initially. Then you keep on practicing it. You will get used to it. So holding it tight, you are inhaling, exhaling, inhaling, exhaling. Then at one time it releases. Again hold it tight. Inhale, exhale, like that. Okay.